ಈ ವಾರ ಗೋಲ್ಡಲ್ಲಿ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೆ, ಯಾವ ಲೆವೆಲ್ ಬ್ರೇಕ್ ಆದರೆ ಗೋಲ್ಡ್ ಮೂಮೆಂಟ್ ಬರುತ್ತೆ, ಈ ವೀಕಲ್ಲಿ ಗೋಲ್ಡ್ ಮತ್ತೆ ಅಪ್ಸೈಡ್ ಕಂಟಿನ್ಯೂ ಮಾಡುತ್ತಾ ಇದೇ ರೀತಿ, ಸೊ ಅಥವಾ ಮತ್ತೆ ಗೋಲ್ಡ್ ಏನಾದರೂ ಒಂದು ಪುಲ್ ಬ್ಯಾಕನ್ನು ತಗೋಬಹುದಾ, ಸೊ ಹೆಂಗೆ ಐಡೆಂಟಿಫೈ ಮಾಡೋದು, ಯಾವುದು ಮೇಜರ್ ಸಪೋರ್ಟ್ ಮತ್ತು ಯಾವುದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ ನೋಡೋಣ. ವೆಲ್ಕಮ್ ಟು ಸಕ್ಸಸ್ ಮೈಂಡ್ಸೆಟ್ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೋಲ್ಡ್ ನೋಡಿ ರೀಸೆಂಟಾಗಿ ರೆಸಿಸ್ಟೆನ್ಸ್ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ. ಪ್ರೀವಿಯಸ್ ಆಗಿ ನೀವು ನೋಡಿದ್ರೆ ಮಾರ್ಕೆಟಲ್ಲಿ ಪದೇ ಪದೇ ಈ ಒಂದು ಗೋಲ್ಡು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬರ್ತಾ ಇದೆ. ಸೊ ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು ಅಂತಂದರೆ, ನಾನಿಲ್ಲಿ ಒಂದು ಲೆವೆಲ್ನ ಡ್ರಾ ಮಾಡ್ತೀನಿ. ಎಸ್, ಸೊ ಲೆವೆಲ್ ಬಂದ್ಬಿಟ್ಟು 4387 4346 ಇಸ್ ದ ಲೆವೆಲ್ ಆಫ್ ದ ಗೋಲ್ಡ್. ನೋಡಿ ಮಾರ್ಕೆಟ್ ಗೋಲ್ಡ್ ಏನಾಗ್ತಿದೆ ಅಂತಂದರೆ, ಇಲ್ಲಿ ಪ್ರೀವಿಯಸ್ ಆಗಿ ಸಪೋರ್ಟ್ ತೊಗೊಂಡಿತ್ತು. ಓಕೆ, ಸೊ ಅಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಳ್ತು, ಇಲ್ಲಿ ಸಪೋರ್ಟ್ ಬ್ರೇಕ್ ಆಗಿತ್ತು, ಈ ರೀತಿ ಕೆಳಗಡೆ ಬಂತು, ಮತ್ತೆ ಇಲ್ಲಿ ರೆಸಿಸ್ಟೆನ್ಸಲ್ಲೇ ಆಕ್ಟ್ ಮಾಡ್ತು, ಅದೇ ರೆಸಿಸ್ಟೆನ್ಸ್ ಲೆವೆಲಿಂದ ಕೆಳಗಡೆ ಬಂದು ಮತ್ತೆ ಈಗ ಹಿಂಗೆ ಮೇಲೆ ಹೋಗಿ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟು ಬ್ಯಾಕ್ ಟು ಬ್ಯಾಕ್ ಈ ಗೋಲ್ಡು ಮೇಲ್ಗಡೆ ಹೋಯಿತು. ಇಲ್ಲಿ ಮತ್ತೆ ಈಗ ರೆಸಿಸ್ಟೆನ್ಸ್ ಲೆವೆಲ್ ಹತ್ರನೇ ಅದು ಟ್ರೇಡ್ ಆಗ್ತಾ ಇದೆ. ಇನ್ನು ಸೆಕೆಂಡ್ ರೆಸಿಸ್ಟೆನ್ಸ್ ಲೆವೆಲನ್ನು ನೋಡೋದಾದರೆ ಈ ರೀತಿ ನಮಗೆ ಕಾಣಿಸುತ್ತೆ. ಸೊ ಈ ಲೆವೆಲ್ ಬಂದ್ಬಿಟ್ಟು 4496 4453 ಇದು ಸೆಕೆಂಡ್ ರೆಸಿಸ್ಟೆನ್ಸ್ ಲೆವೆಲ್. ಯಾಕಂತಂದರೆ ಮಾರ್ಕೆಟಲ್ಲಿ ನೀವು ನೋಡ್ಬೋದು, ಇಲ್ಲಿ ಮಾರ್ಕೆಟು ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತು, ಒಂದು ಸಪೋರ್ಟನ್ನು ತಗೊಳ್ತು, ಅದೇ ರೀತಿ ಸಪೋರ್ಟ್ ಮತ್ತೆ ಇಲ್ಲಿ ಸಪೋರ್ಟ್ ಬ್ರೇಕ್ ಆದಮೇಲೆ ಸೀದಾ ಮಾರ್ಕೆಟ್ ಈ ರೀತಿ ಕೆಳಗಡೆ ಬಂದಿದೆ ನೋಡಿ. ಈಗ ನೋಡೋಣ, ಈ ಗೋಲ್ಡ್ ಏನಾದರೂ ಕೆಳಗಡೆ ಪುಲ್ ಬ್ಯಾಕ್ ತಗೊಳಕ್ಕೆ ಬಂದರೆ ಸೊ ಎಲ್ಲಿವರೆಗೂ ಬರ್ಬೋದು ನೋಡಿ. ಸೊ ಅದು ಕೆಳಗಡೆ ಬಂತು ಅಂತಂದರೆ ಪುಲ್ ಬ್ಯಾಕ್ ತಗೊಳ್ಳೋಕ್ಕೆ ಫಸ್ಟು ಈ ಲೆವೆಲ್ ಹತ್ರ ಬರುತ್ತೆ, ಅದು ಒಂದು ಪುಲ್ ಬ್ಯಾಕನ್ನು ತಗೊಳುತ್ತೆ. ಯಾಕಂದರೆ ಮಾರ್ಕೆಟ್ ನೋಡಿ ಇಲ್ಲಿ ಬ್ರೇಕ್ಔಟ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಹೊತ್ತು ಏನು ಮಾಡಿದೆ, ಅದು ಟೈಮನ್ನು ಸ್ಪೆಂಡ್ ಮಾಡಿದೆ. ಸೊ ಟೈಮನ್ನು ಸ್ಪೆಂಡ್ ಮಾಡ್ತಿದೆ ಅಂತಂದರೆ ಸೊ ಯಾವ ಲೆವೆಲು 4251 4207. ಸೊ ಈ ಲೆವೆಲ್ ಹತ್ರ ಅದು ಒಂದು ಪುಲ್ ಬ್ಯಾಕನ್ನು ತಗೊಳುತ್ತೆ ಹೀಗೆ. ಸೊ ಪುಲ್ ಬ್ಯಾಕನ್ನು ತೊಗೊಂಡು ಆಮೇಲೆ ಏನು ಮಾಡುತ್ತೆ ಅಂತಂದರೆ ಅಲ್ಲಿಂದ ಹೀಗೆ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ಹೆಂಗೆ ಅಂತಂದರೆ ನೋಡಿ, ಮಾರ್ಕೆಟ್ ಯಾವಾಗಲೂ ಮೇಲ್ಗಡೆ ಹೋಗಬೇಕಾದ್ರೆ ಈ ರೀತಿ ಹೈಯರ್ ಹೈ ಹೈಯರ್ ಲೋ ಮತ್ತು ಹೈಯರ್ ಹೈ ಹೈಯರ್ ಲೋ ಈ ರೀತಿ ಒಂದು ಪ್ಯಾಟರ್ನ್ನ ಕ್ರಿಯೇಟ್ ಮಾಡ್ತಾ ಮಾರ್ಕೆಟ್ ಯಾವಾಗಲೂ ಮೇಲ್ಗಡೆ ಹೋಗುತ್ತೆ. ಅದೇ ರೀತಿ ನೀವು ನೋಡ್ಬೋದು ಕೆಳಗಡೆ ಬರಬೇಕಾದ್ರೆ ಸೊ ಮಾರ್ಕೆಟ್ ಗೋಲ್ಡು ಯಾವ ರೀತಿ ಪ್ಯಾಟರ್ನನ್ನು ಫಾಲೋ ಮಾಡಿದೆ ನೋಡಿ. ಈ ರೀತಿ ಲೋವರ್ ಲೋ ಲೋವರ್ ಹೈ ಕ್ರಿಯೇಟ್ ಮಾಡಿದೆ, ಮತ್ತು ಕೆಳಗಡೆ ಲೋವರ್ ಲೋ ಲೋವರ್ ಹೈ, ಮತ್ತು ಲೋವರ್ ಲೋ ಲೋವರ್ ಹೈ ಲೋವರ್ ಲೋ ಲೋವರ್ ಹೈ. ಸೊ ಈ ರೀತಿ ಈ ಒಂದು ಗೋಲ್ಡ್ ಇಲ್ಲಿ ಪ್ಯಾಟರ್ನ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಬರ್ತಾ ಇದೆ ಕೆಳಗಡೆ. ಸೊ ಅದೇ ಕಂಟಿನ್ಯೂಸ್ ಇಲ್ಲಿ ಏನು ಮಾಡ್ತಿದೆ, ಹೈಯರ್ ಹೈ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ. ಸೊ ಈ ರೀತಿ ಒಂದು ಸ್ಟ್ರಕ್ಚರ್ನ ಇದು ಫಾಲೋ ಮಾಡ್ತಾ ಇದೆ. ಸೊ ಈ ರೀತಿ ಈ ಒಂದು ಗೋಲ್ಡ್ ಹೈಯರ್ ಹೈನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಏನು ಮಾಡುತ್ತೆ, ಮೇಲ್ಗಡೆ ಹೋಗುತ್ತೆ. ಸೊ ಇದನ್ನೇ ನಾವು ಸೇಮ್ ಈಗ 4 ಅವರ್ಸ್ ಚಾರ್ಟಲ್ಲಿ ನೋಡೋಣ. ಸೊ 4 ಅವರ್ಸಲ್ಲಿ ನಾವು ಆಲ್ರೆಡಿ ಡ್ರಾ ಮಾಡ್ದಂಗೆ ನಮಗೆ ಇಲ್ಲಿ ಎರಡು ಮೇಜರ್ ಆಗಿರ್ತಕ್ಕಂಥ ಸಪೋರ್ಟ್ಗಳು ನೋಡ್ಲಿಕ್ಕೆ ಸಿಗ್ತವೆ, ಮತ್ತು ಇಲ್ಲಿ ಒಂದು ರೆಸಿಸ್ಟೆನ್ಸ್ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಪ್ರೈಸ್ ಯಾವ ರೀತಿ ಮೂಮೆಂಟ್ ಆಗಿದೆ ಅಂತ. ಸೊ ಇಲ್ಲಿ ನೋಡಿ ಮಾರ್ಕೆಟು ಇಲ್ಲಿನ ಬ್ರೇಕ್ ಮಾಡಿದೆ, ಒಂದು ಪುಲ್ ಬ್ಯಾಕನ್ನು ತೊಗೊಂಡಿದೆ. ಸೊ ಅದೇ ರೀತಿ ಈಗ ಮೇಲ್ಗಡೆ ಹೋಗಿ ಒಂದು ಸ್ಮಾಲ್ ಪುಲ್ ಬ್ಯಾಕಿಗೆ ಬರ್ತಾ ಇದೆ. ಸೊ ಪುಲ್ ಬ್ಯಾಕ್ ಎಲ್ಲಿವರೆಗೂ ಅಂದರೆ ಇಲ್ಲಿವರೆಗೂ ಬರುತ್ತೆ, ಅದಾದಮೇಲೆ ಮತ್ತೆ ಈ ರೀತಿ ಒಂದು ಕಂಟಿನ್ಯೂಸ್ ಪ್ಯಾಟರ್ನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿಂದನೇ ಪುಲ್ ಬ್ಯಾಕ್ ಹೇಗೆ ಬರುತ್ತೆ ಸರ್ ಅಂತ ನೋಡಿದ್ರೆ, ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಏನು ಮಾಡ್ತಿದೆ ಅಂತಂದರೆ ಈ ಒಂದು ಲೆವೆಲ್ಲಿಗೆ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದೆ ನೋಡಿ ಇಲ್ಲಿ. ಸೊ ಈ ಲೆವೆಲ್ಸನ್ನು ಮಾರ್ಕೆಟ್ ಏನು ಮಾಡ್ತಿದೆ, ತುಂಬ ರೆಸ್ಪೆಕ್ಟ್ ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿಂದ ಒಂದು ಪುಲ್ ಬ್ಯಾಕನ್ನು ತೊಗೋಬೋದು. ಸೊ ಅಲ್ಲಿಂದ ಮತ್ತೆ ಈ ರೀತಿ ಒಂದು ಬುಲ್ಲಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಯಾವಾಗಲೂ ಮೇಲ್ಗಡೆ ಹೋಗುತ್ತೆ. ನೀವು ಯಾವಾಗಲೂ ನೋಡಿ ಮಾರ್ಕೆಟ್ ಒಂದು ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಈ ರೀತಿ ಮೇಲ್ಗಡೆ ಹೋಗಬೇಕಾದ್ರೆ ಅದೊಂದು ಯಾವಾಗಲೂ ಬುಲ್ಲಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡೇ ಮೇಲ್ಗಡೆ ಹೋಗುತ್ತೆ. ಈ ರೀತಿ ಮ್ಯಾಕ್ಸಿಮಮ್ ಟೈಮ್ ಮಾರ್ಕೆಟಲ್ಲಿ ರಿಪೀಟ್ ಆಗ್ತಾನೆ ಇದೆ. ಸೊ ಇದನ್ನು ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಮಾರ್ಕೆಟು ಇಲ್ಲಿ ಸಪೋರ್ಟ್ ಲೆವೆಲ್ ಹತ್ರ ಬಂದಿದೆ. ಸೊ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಒಂದು ಈ ರೀತಿ ಬುಲ್ಲಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಅದೇ ರೀತಿ ಇಲ್ಲಿ ನೋಡ್ಬೋದು ಒಂದು ಸ್ಮಾಲ್ ಬುಲ್ಲಿಶ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಹೋಗಿದೆ. ಅದೇ ರೀತಿ ಇಲ್ಲಿ ನೋಡಿ ಸಪೋರ್ಟ್ ಲೆವೆಲ್ ಹತ್ರ ಬಂದಾಗ ಮತ್ತೆ ಏನು ಮಾಡಿದೆ ಮಾರ್ಕೆಟು ಈ ರೀತಿ ಒಂದು ಪ್ಯಾಟರ್ನನ್ನು ಬುಲ್ಲಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾ ಹೋಗಿದೆ. ಮತ್ತು ಇಲ್ಲಿ ನೋಡ್ಬೋದು ಸಪೋರ್ಟ್ ಲೆವೆಲಿಗೆ ಬಂದಾಗ ಮತ್ತೆ ಮಾರ್ಕೆಟು ಇದೇ ರೀತಿ ಒಂದು ಬುಲ್ಲಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾ ಮೇಲ್ಗಡೆ ಹೋಗಿದೆ. ಸೊ ಸೇಮ್ ಇಲ್ಲಿ ಕೂಡ ಅದೇ ರೀತಿ ಆಗುವಂಥ ಚಾನ್ಸಸ್ ನಮಗೆ ನೋಡಲಿಕ್ಕೆ ಸಿಗುತ್ತೆ.
ಮತ್ತೆ ಇಲ್ಲಿ ನೋಡ್ಬೋದು ಗೋಲ್ಡ್ ಈ ಒಂದು ಲೆವೆಲ್ ಹತ್ರ ಈ ರೀತಿ ಒಂದು ಡಬಲ್ ಟಾಪ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಕೆಳಗಡೆ ಬಂದಿದೆ. ಸೊ ಅದೇ ರೀತಿ ಇಲ್ಲಿ ಕೂಡ ಆಗುವ ಸಾಧ್ಯತೆಗಳು ಇದ್ದಾವೆ. ಈ ರೀತಿ ಮಾರ್ಕೆಟು ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತು ಈ ಲೆವೆಲ್ ಹತ್ರ ಬಂದಾಗ ಆಗಲೇ ಹೇಳಿದಾಗೆ ಒಂದು ಬುಲ್ಲಿಶ್ ಪ್ಯಾಟರ್ನನ್ನು ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಹೋಗ್ಬೋದು. ಸೊ ಮೇಲ್ಗಡೆ ಅಂತಂದರೆ ಈ ಲೆವೆಲ್ನ ನೋಡೋದಾದರೆ 4450 ಈಸ್ ಏನಂತಂದರೆ ಅದು ಒಂದು ರೌಂಡ್ ಅಪ್ ನಂಬರ್ ಆಗಿದೆ. ಸೊ ಹಾಗಾಗಿ 4450 ಲೆವೆಲ್ವರೆಗೂ ಗೋಲ್ಡ್ ಬರುವ ಸಾಧ್ಯತೆ ಇಲ್ಲಿ ಇದೆ. ಸೊ ಅದನ್ನು ಬಿಟ್ಟರೆ ನೀವು ನೋಡ್ಬೋದು ಗೋಲ್ಡಲ್ಲಿ ನಮಗೆ ಈ ವಾರದ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್, ಮೇಜರ್ ಸಪೋರ್ಟ್ ಲೆವೆಲ್ ಇದಾಗಿದೆ ಮತ್ತು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಕೂಡ ಇದಾಗಿದೆ. ಸೊ ಇದನ್ನು ಬಿಟ್ಕೊಂಡು ಡೈರೆಕ್ಟ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು ಅಂತಂದರೆ 4500 ಅಂತಕ್ಕಂಥ ಒಂದು ನಂಬರ್ವರೆಗೂ ಗೋಲ್ಡ್ ಇಲ್ಲಿ ಬರುವ ಸಾಧ್ಯತೆ ನಮಗೆ ನೋಡಲಿಕ್ಕೆ ಈ ವಾರ ಸಿಗಬಹುದು. ಸೊ ಇದಾಗಿತ್ತು ಈ ವಾರದ ಗೋಲ್ಡ್ ಅನಾಲಿಸಿಸ್. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.